ಎಲ್ರಿಗೂ ನಮಸ್ಕಾರ. ಇಂದಿನ ದಿನಾಂಕ 2026ನೇ ಇಸವಿಯ ಜನವರಿ 12. ಇಂದಿನ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ ಇದೆ. ಜನವರಿ 12ನೇ ತಾರೀಕು ಸೋಮವಾರ ಆಗುತ್ತೆ. ನವಮಿ ಮಧ್ಯಾಹ್ನ 1:42 ಇದೆ. ಆನಂತರ ದಶಮಿ ಆರಂಭ ಆಗುತ್ತೆ. ಸ್ವಾತಿ ನಕ್ಷತ್ರ 10:18 ರಾತ್ರಿವರೆಗೂ ಇರುತ್ತೆ. ಆನಂತರ ವಿಶಾಖ ನಕ್ಷತ್ರ ಆರಂಭ ಆಗುತ್ತೆ. ಧೃತಿಯೋಗ ಗದಕರಣ ಇದೆ. ಇವತ್ತು ನವಮಿ. ಪ್ರತಿಯೊಬ್ಬರ ಮನಸ್ಸಲ್ಲೂ ಒಂದು ಭಾವನೆ ಇರುತ್ತೆ. ನವಮಿ ಇದ್ದಾಗ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಬಾರ್ದು ಅಂತ. ಯಾರೊಬ್ಬರ ನಂಬಿಕೆಯನ್ನು ಯಾರೂ ಕಮ್ಮಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ನವಮಿ ದಿವಸನೂ ಬೇಕಾದಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಈ ದಿನ ಯಾವುದಾದ್ರು ಹಳೆಯ ಕೆಲಸ ಕಾರ್ಯಗಳು ಬಾಕಿ ಇದ್ದರೆ ಅದನ್ನು ಮುಂದುವರಿಸಿ, ಯಾವುದೇ ರೀತಿಯ ತೊಂದರೆ ಎದುರಾಗಲ್ಲ. ಸುಗಮವಾಗಿ ಸುಲಭವಾದ ಮಾರ್ಗದಲ್ಲಿ ನೀವು ಖಂಡಿತವಾಗಲೂ ಯಶಸ್ಸನ್ನು ಕಾಣ್ತೀರಿ. ಇಲ್ಲಿ ನಕ್ಷತ್ರ ತುಂಬ ಚೆನ್ನಾಗಿದೆ. ಅದರಿಂದ ಅನಿವಾರ್ಯದ ಪರಿಸ್ಥಿತಿಯಲ್ಲಿ ಒಂದು ವೇಳೆ ಯಾರಿಗೂ ಇದರ ಬಗ್ಗೆ ಅರಿವಿಲ್ಲದೆ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು ಅನ್ನೋ ಒಂದು ಸಂದರ್ಭ ಇದ್ದರೆ ಮಾಡಿ, ಏನು ತೊಂದರೆ ಏನಾಗಲ್ಲ, ಅಂಥ ದೋಷ ಏನೂ ಉಂಟಾಗಲ್ಲ. ಇನ್ನು ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ, ಬೆಳಗಿನ ವೇಳೆ 8:13 ಆರಂಭ ಆಗಿ 9:39 ಮುಗಿಯುತ್ತೆ. ಈ ಅವಧಿಯಲ್ಲಿ ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡದೆ ಹೋದರೂ ಪೂಜೆ ಪುರಸ್ಕಾರಗಳಿಗೆ ಯಾವುದೇ ರೀತಿಯ ಈ ನಿರ್ಬಂಧ ಅನ್ನೋದು ಇರಲ್ಲ, ಮಾಡ್ಬೋದು. ಆನಂತರ ಅತಿ ಮುಖ್ಯವಾದಂತಹ ವಿಚಾರ, ಯಮಗಂಡ ಕಾಲ 11:05 ಬೆಳಗ್ಗೆ ಆರಂಭ ಆಗಿ ಮಧ್ಯಾಹ್ನ 12:30 ಇರುತ್ತೆ. ಈ ಅವಧಿಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣವನ್ನು ಮಾಡಬಾರ್ದು. ಖಂಡಿತವಾಗ್ಲೂ ಇವತ್ತು ಪ್ರಯಾಣ ಮಾಡಲೇಬಾರ್ದು. ನವಮಿ ಇದೆ. ಬೇರೆ ಕಡೆಯಿಂದ ಮನೆಗೆ ವಾಪಸ್ ಬರ್ಬೋದು, ಅದರಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಹೊಸದಾಗಿ ಔಷಧಿಯನ್ನು ತೆಗೆದುಕೊಳ್ಳೋದಕ್ಕೆ ಆರಂಭ ಮಾಡಬಾರ್ದು. ಹಾಗೆ ಹೊಸದಾದ ವಾಹನವನ್ನು ಕೊಳ್ಳಬಾರ್ದು. ಇಷ್ಟು ಮುಖ್ಯವಾದಂತಹ ವಿಚಾರ. ಎಲ್ರಿಗೂ ಒಳ್ಳೆಯದಾಗಲಿ, ಒಳ್ಳೆಯದಾಗತ್ತೆ. ಎಲ್ಲಿಯವರೆಗೂ ನಾವು ಒಬ್ಬರಿಗೆ ಒಳ್ಳೆಯದನ್ನು ಮಾಡ್ತೀವೋ ಅಲ್ಲಿಯವರೆಗೂ ಪ್ರತಿಯೊಬ್ಬರು ಒಳ್ಳೆಯ ಫಲಗಳನ್ನು ಪಡೀತಾರೆ. ಯಾವುದೋ ಒಂದು ರೂಪದಲ್ಲಿ ದೇವರು ಬಂದು ನಮಗೆ ಸಹಾಯ ಖಂಡಿತವಾಗಲೂ ಮಾಡ್ತಾನೆ. ಇನ್ನು ಇಂದಿನ ದಿನ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರು ಇವತ್ತು ತಮ್ಮ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಸಫಲತೆಯನ್ನು ಕಾಣ್ತಾರೆ. ಆದರೆ ಆ ಕೆಲಸ ಕಾರ್ಯಗಳು ಅತ್ಯಂತ ಸರಳವಾದ ಆದರೂ ಕೂಡ ಹೆಚ್ಚಿನ ಪರಿಶ್ರಮ ಬೇಕೇ ಬೇಕಾಗುತ್ತೆ. ಸುಲಭವಾಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಇವರು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಇನ್ನು ಈ ಸಾಹಸ ಕಲಾವಿದರು ಅಥವಾ ಕೆಲವರಿಗೆ ಈ ಚಾಲೆಂಜಿಂಗ್ ಮನೋಭಾವನೆ ಇರುತ್ತೆ, ಅಪಾಯದ ಸನ್ನಿವೇಶಗಳನ್ನು ಎದುರಿಸೋರು ಅಂಥವರು, ಇಂಥವರಿಗೆ ತುಂಬ ಒಳ್ಳೆಯ ದಿನ. ಸ್ವಲ್ಪ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಅತಿ ಕಷ್ಟವಾದಂತಹ ಕೆಲಸ ಕಾರ್ಯಗಳನ್ನು ಇವತ್ತು ಮಾಡ್ತಾರೆ. ಇದಕ್ಕೆ ಕುಟುಂಬದವರ, ಅದರಲ್ಲೂ ಮುಖ್ಯವಾಗಿ ಸಹೋದರರ ಸಹಾಯ ಇವರಿಗೆ ಸಿಗುತ್ತೆ. ಹಾಗೆಯೇ ಕುಟುಂಬದ ಹಿರಿಯರು ಅಂದರೆ ತಂದೆ ಆಗಿರ್ಬೋದು ಅಥವಾ ಬೇರೆ ಯಾರೇ ಆಗಿರ್ಬೋದು, ಅವರಿಂದ ಸಹ ಸಾಕಷ್ಟು ಸಹಾಯ ಇವರಿಗೆ ಸಿಗುತ್ತೆ. ಆದ್ದರಿಂದ ಯಾವುದೇ ಒಂದು ರೀತಿಯ ತೊಂದರೆ ಕಂಡುಬರಲ್ಲ. ಇವರು ಎಲ್ಲ ವಿಚಾರಕ್ಕೂ ಬೇರೆಯವರನ್ನ ಅವಲಂಬಿಸಲ್ಲ. ತಾನು ಕೆಲಸ ಮಾಡಬೇಕು, ತಾನು ಕೆಲಸವನ್ನು ಮಾಡಿದರೆ ಮಾತ್ರ ತನಗೆ ಒಂದು ಒಳ್ಳೆಯ ಫಲ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯನ್ನು ಇವರು ಹೊಂದಿರ್ತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಇರಲ್ಲ. ಉತ್ತಮ ಅಭಿವೃದ್ಧಿ ಅಥವಾ ಧನಾಗಮದಲ್ಲಿ, ವರಮಾನದಲ್ಲಿ ಉತ್ತಮ ಪ್ರಗತಿ ಕಂಡುಬರುತ್ತೆ. ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಇವರ ಕಷ್ಟಕ್ಕೆ ತಕ್ಕಂತಹ ಪ್ರತಿಫಲ ಸಿಗುತ್ತೆ. ಅದರಿಂದ ಇವರು ಸಹ ಸಂತೋಷವಾಗಿರ್ತಾರೆ. ಅದರಲ್ಲಿ ಯಾವುದೇ ಒಂದು ಸಂಶಯ ಅನ್ನೋದು ಕಂಡುಬರಲ್ಲ.
ಇವರ ಒಂದು ಪ್ರಭಾವದಿಂದ ಅನೇಕರಿಗೆ ಸಹಾಯವಾಗುತ್ತೆ, ಪ್ರಭಾವಶಾಲಿ ವ್ಯಕ್ತಿಯಾಗಿ ಹೊರಹೊಮ್ಮುತ್ತಾರೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಮಾತ್ರ ಕಣ್ಣಿಗೆ ಸಂಬಂಧಪಟ್ಟಂತಹ ದೋಷ ಇರುತ್ತೆ, ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ವೃಷಭ ರಾಶಿಯಲ್ಲಿ ಜನಿಸಿರೋರು, ಇಲ್ಲಿ ಇವರಿಗೆ ಒಂದು ರೀತಿ ಈ ಒಂಟಿತನ ಅನ್ನೋದು ಇಷ್ಟ ಆಗಲ್ಲ. ಹಾಗೆಯೇ ಈ ದಿನದ ಮಟ್ಟಿಗೆ ಒಂಟಿಯಾಗಿ ಇವರು ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವೂ ಆಗಲ್ಲ. ಆ ಒಂದು ಕೆಲಸ ಕಾರ್ಯ ಅತ್ಯಂತ ಸರಳ ರೂಪದ್ದಾಗಿದ್ದರೂ ಸರಿಯೇ, ತಮ್ಮ ಕುಟುಂಬದ ಕೆಲಸ ಕಾರ್ಯಗಳನ್ನು ಸಹ ಕುಟುಂಬದ ಇತರೆ ಸದಸ್ಯರ ಜೊತೆಯಿಂದ ಮಾಡ್ತಾರೆ. ಅಂದರೆ ಅವರು ಇವರಿಗೆ ಸಹಾಯ ಮಾಡ್ತಾರೋ ಇಲ್ವೋ ಅಥವಾ ಉತ್ತಮ ಮಾರ್ಗದರ್ಶನ ಕೊಡ್ತಾರೋ ಇಲ್ವೋ ಗೊತ್ತಿಲ್ಲ, ಇವರ ಜೊತೆಯಲ್ಲಿ ಮತ್ತೊಬ್ಬರಿದ್ದರೆ ಇವರಿಗೆ ಒಂದು ಆತ್ಮವಿಶ್ವಾಸ ಅನ್ನೋದು ಹೆಚ್ಚುತ್ತೆ. ಇದು ಇವತ್ತಿನ ಮುಖ್ಯವಾದಂತಹ ವಿಚಾರ. ಆ ನಂತರ ಉದ್ಯೋಗ ಕ್ಷೇತ್ರದಲ್ಲಿ ಅನಿರೀಕ್ಷಿತ ಬೆಳವಣಿಗೆ ಉಂಟಾಗುತ್ತೆ. ಇದನ್ನು ಪ್ರತಿಯೊಬ್ಬರು ವಿರೋಧಿಸ್ತಾರೆ, ಆದರೆ ಇವರು ಮಾತ್ರ ಆಡಳಿತ ಮಂಡಳಿಯ ಪರವಾಗಿ ನಿಲ್ತಾರೆ. ಅಂದರೆ ಇವರ ಬಾಸ್ ಅಂತ ಏನು ಹೇಳ್ತೀವಿ ಅಥವಾ ಇವು ಗ್ರೂಪ್ ಲೀಡರ್ ಆಗ್ಬೋದು, ಯಾರಿರ್ತಾರೆ ಅವರ ಪರವಾಗಿ ನಿಲ್ತಾರೆ. ಇವರ ಒಂದು ಕಾರಣದಿಂದ ಬೇರೆಯವರಲ್ಲಿ ಇದ್ದ ಕೆಲವೊಂದು ತಪ್ಪು ಕಲ್ಪನೆಗಳು ದೂರವಾಗುತ್ತೆ. ಎದುರಾದ ಸಮಸ್ಯೆಗೆ ಸೂಕ್ತ ಪರಿಹಾರ ಸಿಗುತ್ತೆ. ಇದನ್ನು ನೋಡಿದ ಇವರ ಹಿರಿಯ ಅಧಿಕಾರಿಗಳು ಇವರನ್ನು ಮೆಚ್ಕೋತಾರೆ, ಇವರ ಕಾರ್ಯದಕ್ಷತೆಯನ್ನು ಒಪ್ಕೋತಾರೆ. ಈ ಕಾರಣದಿಂದ ಇವರಿಗೆ ಒಂದು ಉಚ್ಚ ಮಟ್ಟದ ಅಥವಾ ಉಚ್ಚ ಪದವಿಯನ್ನು ನೀಡ್ತಾರೆ. ಇದರಿಂದ ಮಾಡಿದ ಕೆಲಸಕ್ಕೆ ಸೂಕ್ತ ಪ್ರತಿಫಲ ಸಿಗ್ತಲ್ಲ, ಇವರಲ್ಲಿ ಸಹ ಒಂದು ರೀತಿಯ ಉತ್ಸಾಹ ಮೇಳೈಸುತ್ತೆ. ಅದರಿಂದ ತಮಗೆ ಇಷ್ಟವಾದಂತಹ ಕೆಲಸ ಕಾರ್ಯಗಳಲ್ಲಿ ಸುಲಭವಾಗಿ ಯಶಸ್ಸನ್ನು ಗಳಿಸ್ತಾರೆ. ಉದ್ಯೋಗದಲ್ಲಿ ಸಹ ಯಾವುದೇ ಒಂದು ತೊಂದರೆ ಉಂಟಾಗದಂತೆ ನೋಡ್ಕೋತಾರೆ. ಪರೋಪಕಾರದ ಗುಣ ಇರುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿರೀಕ್ಷೆಗೂ ಮೀರಿದ ಆದಾಯ ಇವರಿಗಿರುತ್ತೆ, ತೊಂದರೆ ಇಲ್ಲ. ಆರೋಗ್ಯದ ಬಗ್ಗೆ ಮಾತ್ರ ಯೋಚನೆ ಇರಬೇಕು. ಕಿವಿಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗುವಂತಹ ಸಾಧ್ಯತೆಗಳಿವೆ. ಮಿಥುನ ರಾಶಿಯವರ ವಿಚಾರಕ್ಕೆ ಬಂದಾಗ ತುಂಬ ಉತ್ಸಾಹದಿಂದಾನೇ ದಿನವನ್ನು ಆರಂಭ ಮಾಡ್ತಾರೆ. ಹಾಗೆ ಮೊದಲ ಆದ್ಯತೆಯನ್ನು ತಮ್ಮ ಸ್ವಂತ ಕೆಲಸಗಳಿಗೆ ಕೊಡ್ತಾರೆ. ಆನಂತರ ಕುಟುಂಬದ ಯಾವುದೇ ಜವಾಬ್ದಾರಿ ಅದು ಇವರ ಪಾಲಿಗಿರಲಿ ಬಿಡಲಿ ಅದನ್ನು ಲೆಕ್ಕಕ್ಕೆ ಪರಿಗಣಿಸದೆ ಸ್ವತಂತ್ರವಾಗಿ ಸ್ವಪ್ರೇರಣೆಯಿಂದ ಆ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತಾರೆ. ವಿದ್ಯಾರ್ಥಿಗಳಿಗಂತೂ ತುಂಬ ಒಳ್ಳೆಯ ದಿನ. ಅವರ ನಿರೀಕ್ಷೆಗೂ ಮೀರಿದಂತಹ ಯಶಸ್ಸು ಅಥವಾ ಫಲಿತಾಂಶ ಸಿಗುತ್ತೆ. ಒಂದು ವೇಳೆ ಸ್ವಂತ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಾ ಇದ್ದರೆ ಅದನ್ನು ಸೋದರರ ಅಥವಾ ಸೋದರಿಯರ ಜೊತೆ ಪಾಲುಗಾರಿಕೆಯ ವ್ಯಾಪಾರವನ್ನು ಮಾಡ್ತಾ ಇದ್ದರೆ ಇವರು ಬೇಡ ಅಂತ ಹೇಳಿದ್ರು ಕೂಡ ಇವರ ವಿರೋಧದ ನಡುವೆ ಕೂಡ ಬರುವ ಲಾಭಾಂಶದಲ್ಲಿ ಹೆಚ್ಚಿನ ಪಾಲು ಇವರ ಪಾಲಾಗುತ್ತೆ. ಒಟ್ಟಾರೆ ಒಳ್ಳೆಯ ದಿನ. ಇನ್ನು ಆತ್ಮೀಯರಿಗೆ ಈ ವಸ್ತ್ರಗಳನ್ನು ಉಡುಗೊರೆಯಾಗಿ ನೀಡುವಂತಹ ಸಾಧ್ಯತೆ ಇದೆ. ಮನೆಯನ್ನು ಸಹ ನೋಡೋದಕ್ಕೆ ತುಂಬ ಚೆನ್ನಾಗಿರಬೇಕು ಅನ್ನೋ ಮನಸ್ಸಿರುತ್ತೆ. ಆದ್ದರಿಂದ ಹಣ ಹೆಚ್ಚಾಗಿ ವೆಚ್ಚ ಆದರೂ ಕೂಡ ಮನೆಗೆ ಶೋಭೆ ತರುವಂತಹ ಸುಂದರವಾದಂತಹ ವಸ್ತುಗಳನ್ನು ತಂದು ತರ್ತಾರೆ ಮನೆಗೆ. ಆನಂತರ ದಂಪತಿಗಳ ನಡುವೆ ಇದ್ದ ಅನಾವಶ್ಯಕ ವಾದ ವಿವಾದಗಳು, ಈ ಬೇಸರದ ಮಾತುಕತೆ ದೂರವಾಗುತ್ತೆ. ಒಟ್ಟಾರೆ ಕುಟುಂಬದಲ್ಲಿ ಶಾಂತಿ, ನೆಮ್ಮದಿ, ಸಂಭ್ರಮ ನೆಲೆಸಿರುತ್ತೆ. ಈ ಉದ್ಯೋಗ ಕ್ಷೇತ್ರದಲ್ಲಿ ಬಂದಾಗ ಇವರ ಬುದ್ಧಿಗೆ ಸರಿಸಮಾನವಾದಂತಹ ಅಥವಾ ಇವರ ಬುದ್ಧಿಶಕ್ತಿಗೆ ಸವಾಲಾಗುವಂತಹ ಕೆಲಸ ಕಾರ್ಯಗಳು ಅಥವಾ ಜವಾಬ್ದಾರಿಗಳು ಇವರನ್ನು ಹುಡುಕಿಕೊಂಡು ಬರುತ್ತೆ. ಇವರು ಯಾವುದೇ ಒಂದು ವಿಚಾರಕ್ಕೂ ಒಂದು ರೀತಿಯ ಭಯ ಪಡಲ್ಲ ಅಥವಾ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಹಿಂದೆ ತಾಕಲ್ಲ. ತಮ್ಮ ಪಾಲಿನ ಕರ್ತವ್ಯವನ್ನು ಮಾಡ್ತಾರೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಪ್ರಯತ್ನಕ್ಕೆ ತಕ್ಕಂತಹ ಲಾಭ ಇರುತ್ತೆ. ಹಣಕಾಸಿನ ಕೊರತೆ ಉಂಟಾದಾಗ ಈ ಮಾನಸಿಕ ವ್ಯಥೆಗೆ ಅಥವಾ ಮಾನಸಿಕ ಯೋಚನೆಯನ್ನು ಹೆಚ್ಚಿಸ್ಕೊತಾರೆ. ಇದೇ ಅವರ ಒಂದು ಅನಾರೋಗ್ಯದ ಕುರುಹು ಅಂತ ಕಂಡುಬರುತ್ತೆ. ಕಟಕ ರಾಶಿಯಲ್ಲಿ ಜನಿಸಿರೋರು ಇವರು ಈ ದಿನ ಅದೆಷ್ಟೇ ಕಷ್ಟಪಟ್ಟರೂ ಕೂಡ ಅದೇನೇ ಬುದ್ಧಿವಂತಿಕೆ ಹೊರಿಸೋದಿಲ್ಲ. ಅದೆಷ್ಟೇ ಯೋಚನೆ ಅಥವಾ ಯೋಜನೆಗೆ ಬದ್ಧರಾದರೂ ಕೂಡ ಆದಾಯಕ್ಕಿಂತ ಖರ್ಚು ವೆಚ್ಚಗಳನ್ನು ಹೆಚ್ಚಾಗಿ ಮಾಡ್ತಾರೆ.
ಅದು ಏನಪ್ಪ ಅಂದರೆ ನಿರೀಕ್ಷಿಸಿದ ಖರ್ಚು ವೆಚ್ಚಗಳು. ಆದ್ದರಿಂದ ಇವರ ಮನಸ್ಸಿನಲ್ಲಿ ಒಂದು ರೀತಿಯ ಬೇಸರ ಇರುತ್ತೆ. ಅದರಲ್ಲೂ ಸಹೋದರರಿಗಾಗಿ ಅಥವಾ ಸಹೋದರಿಯರಿಗಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡ್ತಾರೆ. ತಮ್ಮ ದೊಡ್ಡಪ್ಪ ಅಥವಾ ಚಿಕ್ಕಪ್ಪ ಅಂದರೆ ತಂದೆಯ ಅಣ್ಣ ತಮ್ಮಂದಿರು ಅವರ ಜೊತೆಯಲ್ಲಿದ್ದ ಮನಸ್ತಾಪ ಅಥವಾ ಬೇಸರದ ಮನೋಭಾವನೆ ದೂರವಾಗುತ್ತೆ. ಏನು ತೊಂದರೆ ಏನಿಲ್ಲ. ಇನ್ನು ನಿಮ್ಮ ತಂದೆಯವರನ್ನು ಅಧಿಕವಾಗಿ ಯಾವುದೇ ಒಂದು ರೀತಿಯ ಅನಾರೋಗ್ಯ ಕಾಡ್ತಾ ಇದ್ದರೆ ಈಗ ನಿಮ್ಮ ಒಂದು ಪ್ರಯತ್ನದ ಫಲವಾಗಿ ಉತ್ತಮ ಚಿಕಿತ್ಸೆ ಲಭ್ಯವಾಗಿ ಅವರ ಆರೋಗ್ಯದಲ್ಲಿ ಸ್ಥಿರತೆ ಕಂಡುಬರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ಒಂದು ತೊಂದರೆ ಇರಲ್ಲ, ಆದರೆ ನಿಮಗೆ ಸ್ವಲ್ಪ ಆತುರದ ಮನೋಭಾವನೆ ಇರುತ್ತೆ. ಈ ಆತುರದ ಮನೋಭಾವನೆಯಿಂದ ನೀವೇನಪ್ಪ ಮಾಡ್ತೀರಿ ಅಂದರೆ ಉದ್ಯೋಗವನ್ನು ಬದಲಿಸುವಂತಹ ಒಂದು ಮಾತುಗಳನ್ನು ಸಹೋದ್ಯೋಗಿಗಳ ಜೊತೆಯಲ್ಲಿ ಆಡ್ತೀರಿ. ಅದು ನೀವು ಸುಮ್ಮನೆ ಏನೋ ಬಾಯಿ ಚಪಲ ಅಂತ ಹೇಳ್ತಾರಲ್ಲ ಅದಕ್ಕೆ ಹೇಳಿರ್ತೀರಿ, ಆದರೆ ನಿಮ್ಮ ಸಹೋದ್ಯೋಗಿಗಳು ಅದನ್ನು ಗಂಭೀರವಾಗಿ ಪರಿಗಣಿಸ್ತಾರೆ, ನಿಮಗೆ ಉತ್ತಮ ಅವಕಾಶಗಳು ಸಿಗುವಂತೆ ಮಾಡ್ತಾರೆ. ನೀವು ಅನಿರೀಕ್ಷಿತವಾಗಿ ಮನಸ್ಸು ಇಲ್ಲದೆ ಹೋದರೂ ಉದ್ಯೋಗವನ್ನು ಬದಲಿಸುವಂತಹ ಒಂದು ಈ ಸನ್ನಿವೇಶ ಎದುರಾಗುತ್ತೆ. ಇನ್ನು ನಿಮ್ಮ ಒಂದು ವೈಯಕ್ತಿಕ ಜೀವನದಲ್ಲಿ ಅಂದರೆ ದಾಂಪತ್ಯ ಜೀವನದಲ್ಲಿ ಬೇರೆಯವರ ಕಾರಣದಿಂದ ಮಾತುಕತೆ ಬರುತ್ತೆ. ಅದರಿಂದ ಮನಸ್ತಾಪ ಸಹ ಉಂಟಾಗುವ ಸಾಧ್ಯತೆಗಳು ಕಂಡುಬರ್ತಾ ಇದೆ. ಸಿಂಹ ರಾಶಿಯಲ್ಲಿ ಜನಿಸಿರೋರು ಇವರು ಸ್ವಲ್ಪ ಹೆಚ್ಚಿನ ಪ್ರಯತ್ನವನ್ನು ಪಟ್ಟರೆ ಇವರ ತಂದೆ ಮಾಡುತ್ತಿದ್ದಂತಹ ಈ ಕೆಲಸ ಕಾರ್ಯಗಳನ್ನು ಮುಂದುವರಿಸ್ಬೋದು. ಹಾಗೆಯೇ ಈ ಉದ್ಯೋಗ ಕ್ಷೇತ್ರವನ್ನು ತೆಗೆದುಕೊಂಡಾಗಲೂ ಕೂಡ ಇವರಿಗೆ ಹಿರಿಯ ಅಧಿಕಾರಿಗಳಿಂದ ಉತ್ತಮ ಪ್ರಶಂಸೆ ಲಭ್ಯವಾಗುತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರ ಒಂದು ಕಾರ್ಯದಕ್ಷತೆ ಮತ್ತು ಇವರ ಆತ್ಮೀಯರೇ ಇದ್ದರೂ ಕೂಡ ಇವರು ಅವರ ವಿರುದ್ಧವಾಗಿ ತೆಗೆದುಕೊಳ್ಳುವ ನಿಲುವು. ಅಂದರೆ ಇವರಿಗೆ ಯಾವುದು ಮುಖ್ಯವಾಗುತ್ತೆ ಅಂದರೆ ಈ ಸ್ನೇಹ ಅಥವಾ ಬಾಂಧವ್ಯ ಅಂತ ಅಲ್ಲ, ಮಾಡುವ ಕೆಲಸ ಸರಿಯಾದ ಹಾದಿಯಲ್ಲಿ ಸಾಗಬೇಕು. ಅದು ಇದೇ ಕಾರಣದಿಂದ ಈ ಕುಟುಂಬದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಕೆಲವೊಬ್ಬರ ವಿರೋಧವನ್ನು ಎದುರಿಸಬೇಕಾಗತ್ತೆ. ಇದಕ್ಕೆ ಕಾರಣ ಏನಪ್ಪ ಅಂದರೆ ಅನಗತ್ಯವಾಗಿ ಖರ್ಚು ವೆಚ್ಚಗಳೆದುರಾಗುತ್ತೆ. ಮಾಡಬೇಕಾದ ಕೆಲಸಗಳನ್ನು ಮುಂದುವರಿಸೋಕ್ಕೆ ಇನ್ನಷ್ಟು ಖರ್ಚು ಮಾಡದ ಹಣದ ಅವಶ್ಯಕತೆ ಉಂಟಾಗುತ್ತೆ. ಈ ಕಾರಣದಿಂದ ಬೇರೆಯವರು ಅಂತಹ ಕೆಲಸ ಕಾರ್ಯಗಳಿಂದ ದೂರ ಉಳಿತಾರೆ. ಅದು ಇವರೇನು ಮಾಡ್ತಾರೆ, ಇವರೇ ಅಂತಹ ಕೆಲಸ ಕಾರ್ಯಗಳನ್ನು ಪುನಃ ಆರಂಭಿಸ್ತಾರೆ. ಬೇರೆಯವರ ಮನಸ್ಸಿನಲ್ಲಿ ಬೇಸರ ಇದ್ದರೂ ಕೂಡ ಅದನ್ನು ಕಡೆಗಣಿಸಿ ಈ ಕೆಲಸವನ್ನು ಅವರು ಪೂರ್ಣಗೊಳಿಸ್ತಾರೆ. ಉದ್ಯೋಗ ಕ್ಷೇತ್ರದಲ್ಲಿ ಸಹ ಅಷ್ಟೇ. ಇವರನ್ನು ನೋಡಿದರೆ ಪ್ರತಿಯೊಬ್ಬರಿಗೂ ಹೆಚ್ಚಿನ ಪ್ರೀತಿ ಇರುತ್ತೆ, ವಿಶ್ವಾಸ ಇರುತ್ತೆ. ಆದರೆ ಅದನ್ನು ಇವರು ಸರಿಯಾದ ಮಟ್ಟದಲ್ಲಿ ಬಳಸಿಕೊಳ್ಳದೆ ಹೋಗ್ತಾರೆ. ಆತ್ಮವಿಶ್ವಾಸ ಇರಬೇಕು, ಆದರೆ ಇವರಲ್ಲಿ ಈ ದಿನ ಹಠದ ಗುಣ ಹೆಚ್ಚಾಗಿ ಕಂಡುಬರುತ್ತೆ. ಈ ಹಠದ ಗುಣದಿಂದ ಏನು ಮಾಡ್ತಾರೆ, ಹೆಚ್ಚಿನ ಮಟ್ಟದಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾರೆ, ವರಮಾನವನ್ನು ಹೆಚ್ಚಿಸ್ಕೋತಾರೆ. ಆದರೆ ಆರೋಗ್ಯವನ್ನು ಉಳಿಸಿಕೊಳ್ಳೋದ್ರಲ್ಲಿ ವಿಫಲರಾಗ್ತಾರೆ. ಕನ್ಯಾ ರಾಶಿಯಲ್ಲಿ ಜನಿಸಿರೋರು ಇವರು ಏನಪ್ಪ ಮಾಡ್ತಾರೆ, ತಮ್ಮ ಹೆಚ್ಚಿನ ಗಮನವನ್ನು ಮಕ್ಕಳ ಬಗ್ಗೆ ನೀಡ್ತಾರೆ. ಅವರು ಚಿಕ್ಕವರಾಗಿರಲಿ ಅಂದರೆ ಇನ್ನೂ ಓದ್ತಾ ಇರಲಿ ಅಥವಾ ಉದ್ಯೋಗಕ್ಕೆ ಸೇರಿರಲಿ ಅಥವಾ ವಿವಾಹವಾಗಿರಲಿ ನೀಡ್ತಾರೆ. ಇವರು ಬುದ್ಧಿವಂತಿಕೆಯಿಂದ ಅವರು ಕಷ್ಟಪಟ್ಟು ಸಂಪಾದಿಸಿದ ಹಣದಲ್ಲಿ ಅಲ್ಪ ಭಾಗವನ್ನು ಉಳಿಸೋದರಲ್ಲಿ ಒಂದು ನಿರತರಾಗ್ತಾರೆ ಅಥವಾ ಯಶಸ್ಸನ್ನು ಕಾಣ್ತಾರೆ. ಇವರ ಈ ಒಂದು ವ್ಯಕ್ತಿತ್ವ ಏನಪ್ಪ ಆಗುತ್ತೆ ಅಂದರೆ ಕುಟುಂಬದಲ್ಲಿ ಆರಂಭದಲ್ಲಿ ಬೇಸರಕ್ಕೆ ಕಾರಣ ಆದರೂ ಕೂಡ ಆ ನಂತರ ನಿಜಾಂಶ ತಿಳಿಯುತ್ತೆ. ಇವರ ಕಾರಣದಿಂದ ಕುಟುಂಬದ ಶಾಂತಿ ನೆಮ್ಮದಿ ಬಹುಕಾಲ ಇರುತ್ತೆ. ಇವರ ಪಾಲಿನ ಜವಾಬ್ದಾರಿಗಳನ್ನು ಯಾವುದನ್ನು ಬೇರೆಯವರಿಗೆ ವಹಿಸಲ್ಲ. ಕುಟುಂಬದ ಯಶಸ್ಸನ್ನು ತಮ್ಮ ಕರ್ತವ್ಯ ಅನ್ನುವ ಮಟ್ಟದಲ್ಲಿ ಮಾಡ್ತಾ ಹೋಗ್ತಾರೆ.
ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಬಂದಾಗ ಇವರಿಗೆ ದೊರೆಯಬೇಕಾದಂತಹ 10 ಹಲವು ಅವಕಾಶಗಳನ್ನು ಬೇರೆಯವರು ತಮ್ಮ ಪಾಲಾಗಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆ ಕಾರಣದಿಂದ ಉದ್ಯೋಗ ಕ್ಷೇತ್ರದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು, ಬೇರೆಯವರ ಜೊತೆ ಪ್ರೀತಿ ವಿಶ್ವಾಸದಿಂದ ಇರಬೇಕು. ಆದರೆ ನಿಮ್ಮ ಪಾಲಿನ ಹಕ್ಕು ಅಥವಾ ನಿಮ್ಮ ಪಾಲಿನ ಒಂದು ಅವಕಾಶಗಳನ್ನು ಪಡೆಯೋದರಲ್ಲಿ ಸ್ವಲ್ಪ ಹೆಚ್ಚಿನ ಪರಿಶ್ರಮವನ್ನು ತೋರಬೇಕು. ಹಾಗಾದರೆ ಮಾತ್ರ ಉದ್ಯೋಗದಲ್ಲಿ ಹೆಚ್ಚಿನ ಲಾಭವಿದೆ. ಬಹುದಿನದಿಂದ ನಿರೀಕ್ಷಿಸಿದಂತೆ ವರಮಾನ ಅಥವಾ ವೇತನದಲ್ಲಿ ಸಹ ಹೆಚ್ಚಳ ಉಂಟಾಗುವಂತಹ ಸಾಧ್ಯತೆಯಲ್ಲಿ ಕಂಡುಬರುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ಒಂದು ತೊಂದರೆಯನ್ನು ಎದುರಿಸಲ್ಲ. ಹಾಗೆಯೇ ಆರೋಗ್ಯದಲ್ಲಿ ಸಹ ಅಷ್ಟೇ ಒಳ್ಳೆಯದಿದೆ, ಅದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಯಾವುದೇ ವಿಚಾರದಲ್ಲಿ ನೆಗ್ಲಿಜೆನ್ಸ್ ಇರಬಾರ್ದು. ಆಗಿದ್ದರೆ ಮಾತ್ರ ಆರೋಗ್ಯದಲ್ಲಿ ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಉದಾಹರಣೆ, ಆಹಾರ ಸೇವನೆ, ನೀರಿನ ಸೇವನೆ ಅಥವಾ ಜ್ಯೂಸು ಇಂಥವನ್ನು ಕುಡಿಯೋದು, ಇದ್ರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು. ತುಲಾ ರಾಶಿಯಲ್ಲಿ ಹುಟ್ಟಿರೋರು ಈ ದಿನ ಇವರು ಏನಪ್ಪ ಮಾಡ್ತಾರೆ ಅಂದರೆ, ಹೆಚ್ಚಿನ ಒಂದು ಪ್ರಯತ್ನದಿಂದ ತುಂಬ ಆಸಕ್ತಿಯಿಂದ ವಿಶೇಷವಾದಂತಹ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾರೆ. ಅದರಲ್ಲೂ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಬಹುದಿನದಿಂದ ಒಂದು ರೀತಿ ನೆನೆಗುದಿಗೆ ಬಿದ್ದಂತಹ ಕೆಲಸ ಕಾರ್ಯಗಳು ಇವರಿಂದ ನಡೆಯುತ್ತೆ. ಹಾಗೆ ಮನೆತನಕ್ಕೆ ಸಂಬಂಧಪಟ್ಟಂತಹ ವೃತ್ತಿಯೊಂದನ್ನು ಇವರು ಸಹವೃತ್ತಿಯಾಗಿ ಆರಂಭಿಸ್ತಾರೆ. ಅಂದರೆ ಇವರು ಕೆಲಸದಲ್ಲಿ ಇರ್ತಾರೆ, ಕೆಲಸದ ಜೊತೆಯಲ್ಲಿ ಈ ಬಿಡುವಿನ ವೇಳೆ ಮನೆತನಕ್ಕೆ ಬಂದಂತಹ ವೃತ್ತಿಯನ್ನು ಸಹ ಇವರು ಅನುಸರಿಸ್ತಾರೆ. ಇನ್ನು ಯಾವುದೇ ರೀತಿಯ ಭೂ ವಿವಾದ ಇರಲಿ ಅಥವಾ ಧನ ವಿವಾದ ಇರಲಿ, ಅದನ್ನು ಸುಲಭವಾದ ನವಿರು ಮಾತುಕತೆಯಿಂದ ಪರಿಹರಿಸ್ತಾರೆ. ಒಟ್ಟಾರೆ ಈ ದಿನ ಇವರ ಬುದ್ಧಿವಂತಿಕೆಯೇ ಇವರಿಗೆ ಒಂದು ಈ ಅಳತೆಗೋಲಾಗುತ್ತೆ ಅಥವಾ ನೆರವನ್ನು ನೀಡುತ್ತೆ ಅಂದರೆ ತಪ್ಪಾಗಲ್ಲ. ಇನ್ನು ಈ ಉದ್ಯೋಗ ಕ್ಷೇತ್ರಕ್ಕೆ ಬಂದಾಗ ಅದರ ಬಗ್ಗೆ ಹೇಳಬೇಕು ಅಂದಾಗ, ಬೇರೆಯವರಿಗೆ ಅಸಾಧ್ಯವಾಗಬಹುದಾದಂತಹ ಕೆಲಸ ಕಾರ್ಯಗಳನ್ನು ಅಥವಾ ಈ ಜವಾಬ್ದಾರಿಗಳನ್ನು ಸ್ವಂತ ಇಚ್ಛೆಯಿಂದ ಇವರು ವಹಿಸ್ಕೋತಾರೆ. ಹಾಗೆ ಬೇರೆಯವರು ಆಶ್ಚರ್ಯ ಪಡುವಂತೆ ತಮ್ಮ ಪಾಲಿನ ಈ ಎಲ್ಲ ಕೆಲಸ ಕಾರ್ಯಗಳನ್ನು ಪೂರೈಸ್ತಾರೆ. ಈ ಸಹೋದ್ಯೋಗಿಗಳ ಜೊತೆ ಸೋದರ ಭಾವನೆಯಿಂದ ಇರ್ತಾರೆ. ಅವ್ರು ಬೇರೆಯವರು, ಇವ್ರು ಬೇರೆಯವರು, ಅವರು ತಮ್ಮ ಜೂನಿಯರ್ಸು ಅಂಥ ಭಾವನೆ ಏನಿಲ್ಲ. ಎಲ್ಲರನ್ನೂ ಒಂದೇ ಭಾವನೆಯಿಂದ ನೋಡ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಸಹ ಇವರಿಗೆ ಗೌರವ ಪ್ರೀತಿ ಸಿಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಮಟ್ಟಕ್ಕೆ ತಲುಪ್ತಾರೆ. ಹಣಕಾಸಿನ ತೊಂದರೆ ಉಂಟಾಗಲ್ಲ. ಇನ್ನು ಆರೋಗ್ಯದಲ್ಲಿ ಸಹ ನಿರೀಕ್ಷಿತ ಮಟ್ಟವನ್ನು ತಲುಪ್ತಾರೆ. ಅಂದರೆ ಆರೋಗ್ಯದಲ್ಲಿ ಉತ್ತಮ ಪ್ರಗತಿಯನ್ನು ಕಾಣ್ತಾರೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿರೋರು ಇವರ ಮನಸ್ಸಿನ ಆಶಯದಂತೆ ಮನೆಯನ್ನು ಬದಲಾಯಿಸ್ತಾರೆ ಅಥವಾ ಇರುವ ಮನೆಯನ್ನು ಇನ್ನೂ ವಿಶಾಲಗೊಳಿಸ್ತಾರೆ, ಅಂದರೆ ವಿಸ್ತಾರಗೊಳಿಸ್ತಾರೆ. ಆ ನಂತರ ತುಂಬ ದಿನದಿಂದ ಇವರ ಮನಸ್ಸಿನಲ್ಲಿ ಆಸೆ ಇರುತ್ತೆ ಯಾವುದೋ ಒಂದು ವಾಹನದ ಬಗ್ಗೆ. ಆ ವಾಹನವನ್ನು ಕೊಳ್ಳುವಂತಹ ವಿಚಾರಕ್ಕೆ ಕೈ ಹಾಕ್ತಾರೆ. ಅದರಲ್ಲಿ ಸಫಲತೆಯನ್ನು ಸಹ ಇವರು ಕಾಣ್ತಾರೆ. ಇವರ ತಪ್ಪಿಲ್ಲದೆ ಹೋದರೂ ಕೂಡ ವಾಹನ ಚಾಲನೆ ಮಾಡುವ ವೇಳೆ ಎಚ್ಚರಿಕೆಯಿಂದ ಇರಬೇಕು. ಇವರ ಶತ್ರುಗಳೇ ಆದರೂ ಕೂಡ ಅಥವಾ ವಿರೋಧಿಗಳೇ ಆದರೂ ಕೂಡ ಅದನ್ನು ಈ ನೆನಪಿನಗೆ ಇಟ್ಟುಕೊಳ್ಳದೆ ಪರಿಗಣಿಸದೆ ಏನು ಮಾಡ್ತಾರೆ, ಇವರು ಅವರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತಾರೆ. ಈ ಕಾರಣದಿಂದ ಕೇವಲ ಕುಟುಂಬ ಅಲ್ಲ, ಬಂಧು ಬಳಗದವರಲ್ಲಿ ಸಹ ಇವರಿಗೆ ವಿಶೇಷವಾದಂತಹ ಪ್ರೀತಿ, ವಿಶ್ವಾಸ, ಸ್ಥಾನ, ಮಾನ ಪ್ರತಿಯೊಂದು ಸಿಗುತ್ತೆ. ಈ ಉದ್ಯೋಗ ಕ್ಷೇತ್ರದ ವಿಚಾರಕ್ಕೆ ಬಂದಾಗಂತೂ ಇವರ ಮಾತು ಅಂತಿಮವಾಗುತ್ತೆ. ಕಾರಣ ಏನಪ್ಪ ಅಂದರೆ, ಉದ್ಯೋಗ ಕ್ಷೇತ್ರದಲ್ಲಿ ಇವರು ಆ ಮಟ್ಟದಲ್ಲಿ ನಂಬಿಕೆಯನ್ನು ಉಳಿಸ್ಕೊಂಬುದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ಕೇವಲ ಸಹೋದ್ಯೋಗಿಗಳು ಮಾತ್ರ ಅಲ್ಲ, ಇವರ ಹಿರಿಯ ಅಧಿಕಾರಿಗಳು ಸಹ ಇವರ ಕೆಲಸ ಕಾರ್ಯಗಳನ್ನು ಮತ್ತು ನಿರ್ಣಯವನ್ನು ಒಪ್ಕೋತಾರೆ. ಇದರಿಂದ ಇವರಿಗೆ ಮನಸ್ಸಿನಲ್ಲಿ ಶಾಂತಿ ಇರುತ್ತೆ,
ಸಂಭ್ರಮದ ವಾತಾವರಣ ಸಹ ಇರುತ್ತೆ. ಈ ಎಲ್ಲ ಸಂತಸವನ್ನು ತಮ್ಮ ಮಕ್ಕಳೊಂದಿಗೆ ಹಂಚಿಕೊಳ್ಳುವುದಕ್ಕೆ ಇವರು ಮನರಂಜನಾ ಸ್ಥಳಕ್ಕೆ ಭೇಟಿ ನೀಡುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡುಬರ್ತಾ ಇದೆ. ಸಾಧ್ಯವಾದಷ್ಟು ನಿಮಗೆ ಉತ್ತಮ ಆದಾಯ ಇರುತ್ತೆ, ಆದಾಯದ ಬಗ್ಗೆ ಯೋಚನೆ ಇಲ್ಲ. ಆದರೆ ಅನಗತ್ಯ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡ್ತೀರಿ, ಅದನ್ನು ಕಡಿಮೆ ಮಾಡ್ಕೊಬೋದು, ತುಂಬ ಒಳ್ಳೆಯದು. ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ, ಯಾವುದೇ ತೊಂದರೆ ಇಲ್ಲ. ಇವಾಗ ಜಾರಿ ಬೀಳೋದು, ಮೆಟ್ಟಿಳಿಯುವಾಗ ಬೀಳೋದು, ಹತ್ತುವಾಗ ಬೀಳೋದು, ಇಂತಹ ವೇಳೆ ಅಥವಾ ನಿಮ್ಮ ವೆಹಿಕಲ್ನ ಪ್ರತಿ ದಿವಸ ಅದೇ ಕಾರು ಅದೇ ಸ್ಕೂಟರು, ಇವತ್ತೇನು ಮಾಡ್ತೀರಿ, ಹತ್ತಕ್ಕೆ ಹೋಗ್ತೀರಿ, ತಲೆ ತೆಗೆಸ್ಕೋಬೋದು, ಜಾರಿ ಬೀಳ್ಬೋದು, ಇಂತಹ ಸಂದರ್ಭ ಬರುತ್ತೆ. ಎಚ್ಚರಿಕೆಯಿಂದ ಇರಿ. ಧನುರಾಶಿಯಲ್ಲಿ ಹುಟ್ಟಿರೋರು, ಅದರಲ್ಲೂ ಬೇರೆಯವರಿಗೆ ಬುದ್ಧಿವಾದವನ್ನು ಹೇಳುವಲ್ಲಿ ಇವರು ಸಂಪೂರ್ಣ ಹತೋಟಿಯನ್ನು ಮತ್ತು ಯಶಸ್ಸನ್ನು ಸಾಧಿಸ್ತಾರೆ. ಇವರ ಮಾತಿನಲ್ಲಿ ಪ್ರತಿಯೊಬ್ಬರಿಗೂ ಒಂದು ರೀತಿಯ ನಂಬಿಕೆ ಇರುತ್ತೆ. ಕಾರಣ ಒಂದೇ, ಇವರು ಯಾರೊಬ್ಬರಿಗೂ ತೊಂದರೆ ಕೊಡಲ್ಲ, ಯಾರೊಬ್ಬರ ಅವಕಾಶವನ್ನು ತೆಗೆದುಕೊಂಬಲ್ಲ, ಇವರು ಬಳಸ್ಕೊಂಬಲ್ಲ ಅನ್ನೋ ಒಂದು ನಂಬಿಕೆ ಇರುತ್ತೆ. ಈ ಕಾರಣದಿಂದ ಕುಟುಂಬದಲ್ಲಿ ಸಹ ಈ ವಯಸ್ಸಿನ ಮಿತಿ ಇಲ್ಲದೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಇವರ ರೀತಿ ನೀತಿಗಳಿಗೆ ಬೆಲೆಯನ್ನು ಕೊಡ್ತಾರೆ, ಗೌರವವನ್ನು ಕೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಇವರ ಕಷ್ಟ ನಷ್ಟಗಳಲ್ಲಿ ಅವರು ಸಹ ಭಾಗಿಯಾಗ್ತಾರೆ. ಈ ಕಾರಣದಿಂದ ಇವರ ಮನಸ್ಸಿನಿಗೆ ಒಂದು ರೀತಿಯ ನೆಮ್ಮದಿ ಇರುತ್ತೆ, ಒಂದು ರೀತಿಯ ಸಂತಸ ಮನೆ ಮಾಡಿರುತ್ತೆ. ಉದ್ಯೋಗ ಕ್ಷೇತ್ರದ ವಿಚಾರದಲ್ಲಿ ಸಹ ಇದೇ ರೀತಿಯ ಬದಲಾವಣೆಗುಂಟಾಗುತ್ತೆ. ಇಲ್ಲಿ ಇವರಿಗಿಂತ ತುಂಬ ಸೀನಿಯರ್ ಮೋಸ್ಟ್ ಇರ್ತಾರೆ ಯಾವುದೋ ಒಬ್ಬ ವ್ಯಕ್ತಿ, ಅವರ ತಪ್ಪನ್ನು ಇವರು ತಿದ್ದುತ್ತಾರೆ. ಅವರು ಒಪ್ಕೊಂಬಲ್ಲ, ಇವರು ಬಿಡಲ್ಲ. ಕೊನೆಯಲ್ಲಿ ಇವರ ಒಂದು ವಾದವನ್ನು ಅವರು ಅಕ್ಸೆಪ್ಟ್ ಮಾಡೇ ಮಾಡ್ತಾರೆ. ಈ ಥರ ಉದ್ಯೋಗ ಕ್ಷೇತ್ರದಲ್ಲಿ ಸಹ ತಮ್ಮದಲ್ಲದ ಕೆಲಸ ಕಾರ್ಯಗಳಲ್ಲಿ ಸಹ ಇವರು ಹಸ್ತಕ್ಷೇಪವನ್ನು ಮಾಡ್ತಾರೆ. ಇದರಿಂದ ಕೆಲವೊಮ್ಮೆ ಹಲವರಿಗೆ ಇವರ ಬಗ್ಗೆ ಬೇಸರ ಉಂಟಾಗುವಂತಹ ಸಾಧ್ಯತೆಗಳಿವೆ. ಸಾಧ್ಯವಾದಷ್ಟು ಕುಟುಂಬದ ವಿಚಾರದಲ್ಲಿ ಸರಿ, ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಸ್ವಲ್ಪ ಪ್ರಥಮ ಆದ್ಯತೆಯನ್ನು ಕೊಟ್ಟು ಮುಂದುವರಿಯೋದು ತುಂಬ ಒಳ್ಳೆಯದು ಅಂತ ಕಂಡುಬರುತ್ತೆ. ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ. ನೀವು ಬೇರೆಯವರಿಗೆ ಅವರ ಕಷ್ಟದ ಕಾಲಕ್ಕೆ ನೀಡಿದ ಹಣ ಈವಾಗ ನಿಮಗೆ ದೊರೆಯುತ್ತೆ. ಆ ಹಣವನ್ನು ಸದ್ವಿನಿಯೋಗ ಮಾಡ್ತೀರಿ. ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇಲ್ಲ. ಇರುವ ಅನಾರೋಗ್ಯ ಉತ್ತಮ ಚಿಕಿತ್ಸೆಯ ಫಲವಾಗಿ ಸರಿ ಹೋಗುತ್ತೆ. ಮಕರ ರಾಶಿಯಲ್ಲಿ ಹುಟ್ಟಿರೋರು, ಇಲ್ಲಿ ಈ ಕುಟುಂಬದಲ್ಲಿ ಒಂದು ಒಳ್ಳೆಯ ವಾತಾವರಣ ಇರಲ್ಲ. ತಂದೆ ತಾಯಿಯಾಗಲಿ, ದಂಪತಿಗಳಾಗಲಿ, ಮಕ್ಕಳ ಜೊತೆಯಾಗಲಿ ಅಥವಾ ಸೋದರ ಸೋದರಿಯರ ಜೊತೆಯಾಗಲಿ ಅನಾವಶ್ಯಕ ವಿಚಾರಗಳಿಗೆ ವಾದ ವಿವಾದದಲ್ಲಿ ತೊಡಗ್ತಾರೆ. ಇವರ ಮನಸ್ಸಿನಲ್ಲಿ ಒಂದೇ, ನಾನು ಹೇಳೋದೆಲ್ಲ ಸರಿ, ನಾನು ಮಾಡೋದೆಲ್ಲ ಸರಿ ಅಂತ. ಇಲ್ಲಿ ಬೇರೆಯವರ ಒಂದು ರೀತಿ ನೀತಿ ಸರಿಯಾದ ಮಾರ್ಗದಲ್ಲಿ ಇದ್ದರೂ ಕೂಡ ಅದನ್ನು ಇವರು ಒಪ್ಪಲಾರದೆ ಹೋಗ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಗಂಭೀರವಾದಂತಹ ವಾತಾವರಣ ಉಂಟಾಗುವುದರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ. ಆದ್ದರಿಂದ ಸಾಧ್ಯವಾದಷ್ಟು ಈ ಪ್ರತಿಯೊಬ್ಬರ ಜೊತೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳೋದಕ್ಕೆ ಪ್ರಯತ್ನ ಪಡೋದು ತುಂಬ ಒಳ್ಳೆಯದು. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ಬಂದಾಗ ಇವರದೇ ಆದ ಈ ಹಠದ ಬುದ್ಧಿಯಿಂದ ತೊಂದರೆಗೆ ಒಳಗಾಗ್ತಾರೆ. ಇವರಿಗೆ ಗೊತ್ತಿರುತ್ತೆ ಇದು ತಪ್ಪು ಅಂತ, ಆದರೂ ತಮ್ಮ ಪಟ್ಟನ್ನು ಇವರು ಬಿಡಲ್ಲ. ಅದು ಪ್ರತಿಯೊಬ್ಬರ ಜೊತೆ ಸ್ವಲ್ಪ ಈ ಹೊಂದಾಣಿಕೆಯಲ್ಲಿ ಇದ್ದರೆ ನಿಮ್ಮ ಸಹೋದ್ಯೋಗಿಗಳ ಜೊತೆಯಲ್ಲಿ ನಿಮಗೆ ದೊಡ್ಡ ಮಟ್ಟದ ಬದಲಾವಣೆಗಳು ಕಂಡು ಬರುತ್ತೆ. ಹಾಗೆ ವರಮಾನದಲ್ಲಿ ಸಹ ಎಚ್ಚರಿಕೆ ಇರುತ್ತೆ. ನೀವು ನಿಮ್ಮ ತಪ್ಪನ್ನು ಮುಚ್ಚಿಟ್ಕೊಂಬಕ್ಕೆ ಏನು ಮಾಡ್ತೀರಪ್ಪ ಅಂದರೆ ಬೇರೆಯವರನ್ನ ದೂರ್ತೀರಿ ಅಷ್ಟೇ. ಬೇರೆಯವರ ಬಗ್ಗೆ ಇಲ್ಲ ಸಲ್ಲದ ಅಪವಾದನೆಗಳನ್ನು ಮಾಡೋದ್ರಿಂದ ಅವರ ವಿರೋಧಕ್ಕೆ ಸಹ ಪಾತ್ರರಾಗ್ತೀರಿ. ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದಾಗ ನಿರೀಕ್ಷೆಗೂ ಮೀರಿದಂತಹ ಆದಾಯ ಇರುತ್ತೆ. ಆದರೆ ಇದು
ನೀವು ಆಡುವ ಮಾತನ್ನು ಅವಲಂಬಿಸಿರುತ್ತೆ. ಮಾತಿನ ಮೇಲೆ ಸ್ವಲ್ಪ ಹತೋಟಿಯನ್ನು ಸಾಧಿಸಿ. ಇನ್ನು ಆರೋಗ್ಯದ ಬಗ್ಗೆ ಬಂದಾಗ ಸರಿಯಾಗೇ ಇರುತ್ತೆ, ಚೆನ್ನಾಗೇ ಇರ್ತೀರಿ. ಆದರೆ ದಿಢೀರಂತ ನಿಮ್ಮ ಆರೋಗ್ಯ ಹದಗೆಡುವಂತಹ ಸಾಧ್ಯತೆಗಳಿವೆ, ಎಚ್ಚರಿಕೆ. ಕುಂಭರಾಶಿಯಲ್ಲಿ ಜನಿಸಿರೋರು, ಇಲ್ಲಿ ಕುಟುಂಬದಲ್ಲಿ ಪರಸ್ಪರ ಒಂದು ಒಳ್ಳೆಯ ಭಾವನೆ ಇರಲ್ಲ, ಅನ್ಯೋನ್ಯತೆ ಇರಲ್ಲ. ಬೇರೆಯವರ ಮಾತನ್ನು ನಂಬ್ತೀವಿ. ಅಂದರೆ ಈ ರೂಮರ್ಸ್ ಅಂತ ಏನನ್ನು ಹೇಳ್ತೀವಿ ನಾವು, ವದಂತಿಗಳು ಅಂತ, ಆ ವದಂತಿಗಳನ್ನು ನಂಬ್ತೀರಿ. ಕೇವಲ ನೀವಲ್ಲ, ನಿಮ್ಮ ಕುಟುಂಬ ವರ್ಗದಲ್ಲಿ ಆಗುವಂತಹ ಸಾಧ್ಯತೆ ಇರುವಂತಹ ವಿಚಾರ ಇದು. ಈ ವದಂತಿಗಳನ್ನು ನಂಬ್ತೀರಿ. ಈ ಕಾರಣದಿಂದ ಏನಾಗುತ್ತೆ, ನಿಮ್ಮಲ್ಲಿನ ಸ್ವಲ್ಪ ವಾದ ವಿವಾದಗಳು ಹೆಚ್ಚುತ್ತಾ ಹೋಗುತ್ತೆ. ಇಲ್ಲಿ ನೀವು ನಿಮ್ಮ ಬಾಳ ಸಂಗಾತಿಯ ಪರವಾಗಿ ನಿಲ್ತೀರಿ. ಅಂದರೆ ನೀವು ನಿಮ್ಮ ಗಂಡನೇ ಸರಿ ಮಾಡಿರೋದು, ಅವರೇ ಸರಿ, ಅಥವಾ ನಿಮ್ಮ ಹೆಂಡತಿನೇ ಸರಿಗಿದ್ದಾರೆ, ಅವ್ರದ್ದೇನೂ ತಪ್ಪಿಲ್ಲ ಅನ್ನೋ ಒಂದು ಈ ವಾದ ವಿವಾದಕ್ಕೆ ನಿಲ್ತೀರಿ. ಈ ಕಾರಣದಿಂದ ಕುಟುಂಬದಲ್ಲಿ ಅನಾವಶ್ಯಕವಾದಂತಹ ಬೇಸರ ಮತ್ತು ಮನಸ್ತಾಪಗಳು ಪರಸ್ಪರ ಎಲ್ಲರಲ್ಲೂ ತುಂಬುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ವದಂತಿಗಳನ್ನು ನಂಬೇಡಿ. ಹೇಳ್ತಾರಲ್ಲ, ಒಂದು ಹಾಡೇ ಇದೆ, ಕೇಳಿದ್ದು ಸುಳ್ಳಾಗಬಹುದು ಅಂದ್ಬಿಟ್ಟು, ನೋಡಿದ್ದು ಸುಳ್ಳಾಗಬಹುದು, ವಿಚಾರಿಸಿ ನೋಡಿದಾಗ ನಿಜವೂ ತಿಳಿಯುವುದು, ಇಲ್ಲ ಹಾಗೆ ಆಗೋದು. ಯಾವುದೇ ಒಂದು ವಿಚಾರ ಇದ್ದರೂ ಕೂಡ ಅದರ ಒಳ ಮರ್ಮ ಅಥವಾ ಒಳ ಅರ್ಥವನ್ನು ತಿಳ್ಕೋಬೇಕು. ಆ ವಿಚಾರಗಳು ಯಾವ ಮೂಲದಿಂದ ಬಂದಿವೆ ಅಂತ ತಿಳ್ಕೋಬೇಕು. ಕಾರಣ ಏನಪ್ಪ ಅಂದರೆ, ನಿಮಗೆ ಒಳ್ಳೆಯ ಈ ಮಿತ್ರರಿಗಿಂತ ನಿಮ್ಮನ್ನು ನೋಡಿ ಅಸೂಯೆ ಪಡುವಂತಹ ಜನರ ದಂಡು ಹೆಚ್ಚಾಗಿರುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಯಾವುದೇ ತೊಂದರೆ ಇಲ್ಲ, ನೀವಾಯಿತು ನಿಮ್ಮ ಕೆಲಸವಾಯಿತು ಅನ್ನುವ ಭಾವನೆ ಇರುವ ಕಾರಣ ಉತ್ತಮ ಯಶಸ್ಸು ಗಳಿಸ್ತೀರಿ. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ನಡ್ಕೋತೀರಿ. ಹಣಕಾಸಿನ ವಿಚಾರಕ್ಕೆ ಬಂದಾಗ ತಡವಾದರೂ ಸರಿಯೇ, ನಿಮಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ನೀವು ಸಂಪಾದನೆ ಮಾಡಬಲ್ಲರಿ. ಇನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇರಲಿ. ಅತಿಯಾದ ಮಾನಸಿಕ ಒತ್ತಡಕ್ಕೆ ಒಳಗಾಗಬೇಡಿ. ಪ್ರತಿಯೊಂದು ಕೆಲಸ ಕಾರ್ಯಗಳು ತಾನಾಗಿ ನಡ್ಕೊಂಡು ಹೋಗುತ್ತೆ. ನಿಮ್ಮ ಒಂದು ಪಾಲ್ಗೊಳ್ಳುವಿಕೆ ಮಾತ್ರ ಅತಿ ಮುಖ್ಯವಾಗುತ್ತೆ, ಅದನ್ನು ಮಾತ್ರ ಮರಿಬೇಡಿ. ಮೀನರಾಶಿಯಲ್ಲಿ ಜನಿಸಿರೋರು, ಇವರು ಬೇರೆಯವರ ಒಂದು ಜೀವನದ ಹಾದಿಯಲ್ಲಿ ನಡೆಯೋದಕ್ಕೆ ಇಷ್ಟಪಡ್ತಾರೆ. ಅದರಲ್ಲೂ ಮುಖ್ಯವಾಗಿ ವಿಲಾಸಿ ಜೀವನ, ವೈಭವಯುತ ಜೀವನಕ್ಕೆ ಇವರು ಆಸೆಯನ್ನು ಪಡ್ತಾರೆ. ಅದು ಈ ದಿನದ ಮಟ್ಟಿನ ವಿಚಾರನೋ ಅಥವಾ ಇದು ಹೀಗೆ ಮುಂದುವರಿಯುತ್ತೋ ಅದನ್ನು ನೋಡಬೇಕು. ಒಟ್ಟಾರೆ ಅನಗತ್ಯ ವಿಚಾರಗಳಿಗೆ ಒಂದು ಹೆಚ್ಚಿನ ಮೊತ್ತದ ಹಣವನ್ನು ಇವರು ಖರ್ಚು ಮಾಡ್ತಾರೆ. ಸಣ್ಣ ಪ್ರಮಾಣದ ವಿಚಾರಗಳಿಗೆ ಸಹ ದೊಡ್ಡ ಮಟ್ಟಕ್ಕೆ ಇವರು ತಲುಪ್ತಾರೆ. ಅಂದರೆ ಈ ತುಂಬ ಎಲ್ಲ ವಿಚಾರದಲ್ಲೂ ಅಷ್ಟೇ ಒಳ್ಳೆ ಕಂಪ್ನಿಯದೇ ಇರಬೇಕು, ಒಳ್ಳೆಯದೇ ಇರಬೇಕು. ಇವಾಗ ಹಣಕಾಸಿನ ವಿಚಾರಕ್ಕೆ ಬಂದರೂ ಅಷ್ಟೇ ತುಂಬ ಒಳ್ಳೆಯ ಸಂಪಾದನೆ ಇರಬೇಕು. ಇಂತಹ ಒಂದು ಈ ತಪ್ಪು ಕಲ್ಪನೆಗಳಿಗೆ ಅಥವಾ ತಪ್ಪು ನಿರ್ಣಯಗಳಿಗೆ ಇವರು ಒಳಗಾಗ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಏನಾಗುತ್ತೆ, ಇವರು ಅನಿವಾರ್ಯವಾಗಿ ಎಲ್ಲರಿಂದ ದೂರ ಉಳಿಯಬೇಕಾಗುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ನಮ್ಮ ಪಾಲಿಗೆ ಬಂದದ್ದು ಪಂಚಾಮೃತ ಅನ್ನುವಂತಹ ಒಂದು ವಾಕ್ಯಕ್ಕೆ ಬದ್ಧರಾದರೆ ಇವತ್ತು ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ತೊಂದರೆ ಇರಲ್ಲ, ಸಂತೋಷ ಇರುತ್ತೆ. ಇನ್ನು ನೌಕರಿಯ ವಿಚಾರಕ್ಕೆ ಬಂದಾಗ ಒಂದು ರೀತಿ ನೀವು ಈ ಸಹನೆಯನ್ನು ಕಳ್ಕೋತೀರಿ. ಸಣ್ಣದಾದ ವಿಚಾರವನ್ನು ದೊಡ್ಡದಾಗಿ ಮಾಡ್ತೀರಿ. ಬೇರೆಯವರೊಂದಿಗೆ ಒಂದು ರೀತಿಯಲ್ಲಿ ಜಗಳವನ್ನು ಸಹ ಮಾಡ್ತೀರಿ. ಕೊನೆಯದಾಗಿ ಅವರೆಲ್ಲ ಸರಿಯೇ ಇರ್ತಾರೆ, ಅವರೆಲ್ಲ ಸಂತೋಷವಾಗೇ ಇರ್ತಾರೆ, ನೀವು ಮಾತ್ರ ನಿಮ್ಮ ಮನಸ್ಸನ್ನು ಕೆಡಿಸ್ಕೋತೀರಿ. ಉದ್ಯೋಗವನ್ನು ಬದಲಾಯಿಸುವಂತಹ ತಪ್ಪು ನಿರ್ಣಯಕ್ಕೆ ಬರ್ತೀರಿ. ಆದ್ದರಿಂದ ಯಾವುದೇ ನಿರ್ಣಯಕ್ಕೆ ಬರುವ ಮೊದಲು ಸ್ವಲ್ಪ ಯೋಚನೆ ಮಾಡೋದು ತುಂಬ ಒಳ್ಳೆಯದು. ಇನ್ನು ಹಣಕಾಸಿನ ವಿಚಾರದಲ್ಲಿ ಖರ್ಚು ವೆಚ್ಚವನ್ನು ಕಡಿಮೆ ಮಾಡಿಕೊಳ್ಳಿ. ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇಲ್ಲ, ಅದು ಸೋಮಾರಿತನ ನಿಮ್ಮನ್ನು ಕಾಡುತ್ತೆ.
ಈ ಸರಿಯಾಗಿ ನಿದ್ದೆ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ತಲೆನೋವುದು ಅಥವಾ ತಲೆ ತಿರುಗುವ ಒಂದು ತೊಂದರೆಗೆ ಒಳಗಾಗ್ತೀವಿ.